ಪವಿತ್ರಾತ್ಮರ ಐಕ್ಯದಲ್ಲಿ ದೇವರಾಗಿ ಯುಗ ಯುಗಾಂತರಕ್ಕೂ ಜೀವಿಸಿ ಆಳುವ ನಮ್ಮ ಪ್ರಭು ನಿಮ್ಮ ಪುತ್ರರು ಆಗಿರುವ ಯೇಸು ಕ್ರಿಸ್ತರ ಮುಖಾಂತರ ನಿಮ್ಮನ್ನು ಪ್ರಾರ್ಥಿಸುತ್ತೇವೆ. ಸಂತ ಪೌಲನು ಕೊರಿಂಥರಿಗೆ ಬರೆದ 2ನೆಯ ಪತ್ರದಿಂದ ವಾಚನ. ಸಹೋದರರೇ, ನಾವು ಇಂಥ ಆಧ್ಯಾತ್ಮಿಕ ಮಾಣಿಕ್ಯವನ್ನು ಪಡೆದಿದ್ದರೂ ಮಣ್ಣಿನ ಮಡಕೆಗಳಂತೆ ಇದ್ದೇವೆ. ಹೀಗೆ ಈ ಪರಮೋನ್ನತ ಶಕ್ತಿ ನಮಗೆ ಸೇರಿದ್ದಲ್ಲ, ದೇವರಿಗೆ ಸೇರಿದ್ದೆಂದು ವ್ಯಕ್ತವಾಗುತ್ತದೆ. ನಾವು ಇಕ್ಕಟ್ಟು ಬಿಕ್ಕಟ್ಟುಗಳಿಗೆ ಒಳಗಾಗಿದ್ದರೂ ನುಜ್ಜುಗುಜ್ಜಾಗಲಿಲ್ಲ, ಸಂಶಯ ಸಂದೇಹಕ್ಕೊಳಗಾಗದರೂ ನಿರಾಶೆಗೊಳ್ಳಲಿಲ್ಲ. ಶತ್ರುಗಳು ಅನೇಕರಿದ್ದರೂ ಮಿತ್ರನೊಬ್ಬನೂ ಇಲ್ಲದಿರಲಿಲ್ಲ. ಪ್ರಾಣ ಹಿಂಸೆಗೀಡಾಗಿದ್ದರೂ ಪ್ರಾಣ ನಷ್ಟವನ್ನು ಅನುಭವಿಸಲಿಲ್ಲ. ಯೇಸುವಿನ ದಿವ್ಯ ಜೀವವು ನಮ್ಮ ದೇಹದಲ್ಲಿ ಗೋಚರವಾಗುವಂತೆ ಅವರ ಮರಣ ಯಾತನೆಯನ್ನು ನಿರಂತರವಾಗಿ ಅನುಭವಿಸುತ್ತಾ ಬಾಳುತ್ತಿದ್ದೇವೆ. ಯೇಸುವಿನ ಅಮರ ಜೀವವು ನಮ್ಮ ನಶ್ವರ ಶರೀರದಲ್ಲಿ ಗೋಚರವಾಗುವಂತೆ ಬದುಕಿರುವಾಗಲೇ ನಾವು ಯೇಸುವಿಗೋಸ್ಕರ ಸತತ ಸಾವಿಗೆ ಈಡಾಗಿದ್ದೇವೆ. ಹೀಗೆ ನಮ್ಮಲ್ಲಿ ಸಾವು ಕಾರ್ಯಗತವಾಗುತ್ತಿದ್ದರೆ ನಿಮ್ಮಲ್ಲಿ ಜೀವ ಕಾರ್ಯಗತವಾಗುತ್ತಿದೆ. ನಾನು ವಿಶ್ವಾಸವಿಟ್ಟೆನು, ಆದ್ದರಿಂದ ಮಾತನಾಡಿದೆನು ಎಂದು ಪವಿತ್ರ ಗ್ರಂಥದಲ್ಲಿ ಬರೆಯಲಾಗಿದೆ. ಇದೇ ಮನೋಭಾವನೆಯಿಂದ ಕೂಡಿರುವ ನಾವು ಮಾತನಾಡಲೇಬೇಕು, ಏಕೆಂದರೆ ನಮಗೆ ವಿಶ್ವಾಸವಿದೆ. ಪ್ರಭು ಯೇಸುವನ್ನು ಪುನರುತ್ಥಾನಗೊಳಿಸಿದ ದೇವರು ನಮ್ಮನ್ನು ಯೇಸು ಕ್ರಿಸ್ತರೊಡನೆ ಪುನರುತ್ಥಾನಗೊಳಿಸಿ ತಮ್ಮ ಸಾನ್ನಿಧ್ಯಕ್ಕೆ ಬರಮಾಡಿಕೊಳ್ಳುವರು ಎಂಬುದನ್ನು ನಾವು ಬಲ್ಲೆವು. ಅಂತೆಯೇ ನಿಮ್ಮನ್ನು ಬರಮಾಡಿಕೊಳ್ಳುವವರು ಇದೆಲ್ಲವನ್ನು ನಿಮ್ಮ ಒಳಿತಿಗಾಗಿಯೇ. ಹೀಗೆ ಅನೇಕರಲ್ಲಿ ದೇವರವರ ಪ್ರಸಾದವು ಉಕ್ಕಿ ಹರಿಯುವುದು, ಅವರಲ್ಲಿ ಕೃತಜ್ಞತಾ ಭಾವನೆಯನ್ನು ಹೆಚ್ಚಿಸುವುದು. ಇದರಿಂದಾಗಿ ದೇವರ ಮಹಿಮೆ ಬೆಳಗುವುದು. ಪ್ರಭುವಿನ ವಾಕ್ಯವಿದು. ದೇವರಿಗೆ ಕೃತಜ್ಞತೆ ಸಲ್ಲಲಿ. ಶ್ಲೋಕ. ಅಳುತ್ತಳುತ್ತಾ ಬಿತ್ತುವವರು ನಲಿಯುತ್ತಾ ಕೊಯ್ಯುವರು. ಅಳುತ್ತಾ ಬಿತ್ತುವವರು ನಲಿಯುತ್ತಾ ಕೊಯ್ಯುವರು. ಸೆರೆಯಿಂದೆಮ್ಮನ ಪ್ರಭು ಸಿಯೋನಿಗೆ ಮರಳಿಸಿದ್ದಾಗ ಅದೊಂದು ಕನಸು ಕಂಡಂತಿತ್ತು ನಮಗೆ. ಆವಾಗ ಹುಕ್ಕಿದಾಗ ಮುಖ ತುಂಬ ನಗು, ಬಾಯಿ ತುಂಬ ಹರ್ಷ ಗೀತೆ. ಶ್ಲೋಕ. ಅಳುತ್ತಾ ಬಿತ್ತುವವರು ನಲಿಯುತ್ತಾ ಕೊಯ್ಯುವರು. ಎಂಥ ಮಹತ್ಕಾರ್ಯವೆಸಗಿದನ ಪ್ರಭು ಇವರ ಪರತೆ. ಇಂತೆಂದು ಆಡಿಕೊಂಡರು ತಮ್ಮ ತಮ್ಮೊಳಗೆ ಅನ್ಯ ಜನತೆ. ಪ್ರಭು ನಮಗೆ ಮಹತ್ಕಾರ ಮಾಡಿದುದು ಖಚಿತ, ಎಂತಲೇ ನಾವು ಆನಂದ ಭರಿತವಾಗುವುದು ಉಚಿತ. ಶ್ಲೋಕ. ಅಳುತ್ತಾ ಬಿತ್ತುವವರು ನಲಿಯುತ್ತಾ ಕೊಯ್ಯುವರು. ಬತ್ತಿದ ನದಿಯಲ್ಲಿ ನೀರು ಮರಳಿ ಹುಕ್ಕಿ ಹರಿಯುವಂತೆ ನೀಡು ಸಿರಿ ಸೌಭಾಗ್ಯ ಹೇ ಪ್ರಭು ನಮಗೆ ಮತ್ತೆ. ಅಳುತ್ತಾ ಬಿತ್ತುವರು ನಲಿಯುತ್ತಾ ಕೊಯ್ಯುವರು. ದುಃಖಿಸುತ್ತಾ ಬೀಜ ಬಿತ್ತಲು ಹೋದವನು ಹರ್ಷಿಸುತ್ತಾ ಕೊಯ್ದು ತರುವರು ತೆನೆಗಳನ್ನು. ಶ್ಲೋಕ. ಅಳುತ್ತಾ ಬಿತ್ತುವವರು ನಲಿಯುತ್ತಾ ಕೊಯ್ಯುವರು. Alleluia, 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 Alleluia. ನಾನೇ ನಿಮ್ಮನ್ನು ಆರಿಸಿಕೊಂಡಿದ್ದೇನೆ, ನೀವು ಲೋಕಕ್ಕೆ ಹೋಗಬೇಕು, ಸಫಲರಾಗಬೇಕು, ಆ ಫಲಶಾಸ್ತ್ರವಾಗಿರಬೇಕೆಂದೇ ನಿಮ್ಮನ್ನು ನೇಮಿಸಿದ್ದೇನೆ. ಹಲ್ಲೆಲೂಯಾ, Alleluia, Alleluia.
ಪ್ರಭು ಪಾಪಿಯಾದ ನಾನು ನಿಮ್ಮ ಶುಭ ಸಂದೇಶವನ್ನು ಸಮಂಜಸವಾಗಿ ಪ್ರಕಟಿಸುವಂತೆ ನನ್ನ ಹೃದಯವನ್ನು ಅದನ್ನು ಪರಿಶುದ್ಧಗೊಳಿಸಿರಿ. ಪ್ರಭು ನಿಮ್ಮೊಡನೆ ಇರಲಿ. ಮತ್ತಾಯನು ಬರೆದ ಪವಿತ್ರ ಶುಭ ಸಂದೇಶದಿಂದ ವಾಚನ. ಜಿಬೆತಾಯನ ಮಕ್ಕಳ ತಾಯಿ ತನ್ನ ಪುತ್ರರ ಸಮೇತ ಯೇಸು ಸ್ವಾಮಿಯ ಬಳಿಗೆ ಬಂದಳು. ತಮ್ಮಿಂದ ನನಗೊಂದು ಉಪಕಾರ ಆಗಬೇಕು ಎಂದು ಸ್ವಾಮಿಯ ಪಾದಕ್ಕೆ ಎರಗಿದಳು. ನಿನ್ನ ಕೋರಿಕೆ ಏನು ಎಂದರು ಯೇಸು. ಅದಕ್ಕವಳು, ತಮ್ಮ ಸಾಮ್ರಾಜ್ಯದಲ್ಲಿ ನನ್ನ ಇಬ್ಬರು ಮಕ್ಕಳಲ್ಲಿ ಒಬ್ಬನು ತಮ್ಮ ಬಲಗಡೆಯಲ್ಲೂ ಇನ್ನೊಬ್ಬನು ತಮ್ಮ ಎಡಗಡೆಯಲ್ಲೂ ಆಸೀನರಾಗುವಂತೆ ಅಪ್ಪಣೆ ಮಾಡಬೇಕು ಎಂದು ಕೋರಿದಳು. ಅದಕ್ಕೆ ಪ್ರತ್ಯುತ್ತರವಾಗಿ ಯೇಸು, ನೀವು ಕೋರುವುದು ಏನು ಎಂದು ನಿಮಗೇ ತಿಳಿಯದು. ನಾನು ಕುಡಿಯಬೇಕಾದ ಪಾತ್ರೆಯಿಂದ ಕುಡಿಯಲು ನಿಮ್ಮಿಂದ ಆದಿದೆ ಎಂದು ಪ್ರಶ್ನಿಸಿದರು. ಹೌದು, ಆಗುತ್ತದೆ ಎಂದು ಅವರು ಮರುನುಡಿದರು. ಆಗ ಯೇಸು, ನನ್ನ ಪಾತ್ರೆಯಿಂದ ನೀವೇನೋ ಕುಡಿಯುವಿರಿ, ಆದರೆ ನನ್ನ ಬಲಗಡೆಯಲ್ಲಾಗಲಿ ಎಡಗಡೆಯಲ್ಲಾಗಲಿ ಆಸೀನರಾಗುವಂತೆ ಅನುಗ್ರಹಿಸುವುದು ನನ್ನದಲ್ಲ, ಅದು ಯಾರಿಗಾಗಿ ನನ್ನ ಪಿತನಿಂದ ಸಿದ್ಧ ಮಾಡಲಾಗಿದೆಯೋ ಅವರಿಗೆ ಸಿಗುವುದು ಎಂದು ನುಡಿದರು. ಉಳಿದ 10 ಮಂದಿ ಶಿಷ್ಯರು ಇದನ್ನು ಕೇಳಿದಾಗ ಆ ಇಬ್ಬರು ಸಹೋದರರ ಮೇಲೆ ಸಿಟ್ಟುಗೊಂಡರು. ಯೇಸುವಾದರೂ ಶಿಷ್ಯರೆಲ್ಲರನ್ನೂ ತಮ್ಮ ಬಳಿಗೆ ಕರೆದು, ಲೋಕದ ಪ್ರಜಾಪತಿಗಳು ತಮ್ಮ ಪ್ರಜೆಗಳ ಮೇಲೆ ದರ್ಪದಿಂದ ದೊರೆತನ ಮಾಡುತ್ತಾರೆ. ಜನನಾಯಕರು ಎನಿಸಿಕೊಳ್ಳುವವರು ಜನರ ಮೇಲೆ ಅಧಿಕಾರ ಪ್ರದರ್ಶನ ಮಾಡುತ್ತಾರೆ. ಇದು ನಿಮಗೆ ಗೊತ್ತು. ನೀವು ಹಾಗಾಗಬಾರದು. ನಿಮ್ಮಲ್ಲಿ ಶ್ರೇಷ್ಠನಾಗಿರಲು ಇಚ್ಛಿಸುವವನು ನಿಮಗೆ ಸೇವಕನಾಗಿರಲಿ. ಪ್ರಥಮನಾಗಲು ಆಶಿಸುವವನು ನಿಮ್ಮ ದಾಸನಾಗಿರಲಿ. ಹಾಗೆಯೇ ನರಪುತ್ರನು ಸೇವೆ ಮಾಡಿಸಿಕೊಳ್ಳುವುದಕ್ಕೆ ಅಲ್ಲ, ಇತರರ ಸೇವೆ ಮಾಡುವುದಕ್ಕೂ ಸರ್ವರ ಉದ್ಧಾರಕ್ಕಾಗಿ ತನ್ನ ಪ್ರಾಣವನ್ನು ಈಡಾಗಿ ಕೊಡುವುದಕ್ಕೂ ಬಂದಿದ್ದಾನೆ ಎಂದು ಹೇಳಿದರು. ಪ್ರಭುವಿನ ಶುಭ ಸಂದೇಶ. ಆತ್ಮೀಯರೇ, ಕೀರ್ತನೆಗಳು 126ನೇ ಅಧ್ಯಾಯದಲ್ಲಿ ಅಳುತ್ತಳುತ್ತಾ ಬಿತ್ತುವವರು ನಲಿ ನಲಿಯುತ್ತಾ ಕೊಯ್ಯುವರು ಎಂದು ಪ್ರಾರ್ಥಿಸುತ್ತಾ ತಮ್ಮ ಯಾತನೆ ಹಾಗೂ ಎಲ್ಲ ವಿಧವಾದ ಕಷ್ಟ ಕಾರ್ಪಣ್ಯಗಳನ್ನು ಮೊದಲುಗೊಂಡು ಎಲ್ಲವನ್ನು ನೆನೆಸಿಕೊಳ್ಳುತ್ತಾ ಯಾವ ರೀತಿ ನಾವು ಕತ್ತಲೆಯ ಪರಿಸರದಿಂದ ಬೆಳಕಿನಡೆಗೆ ಸಾಗಬಹುದು ಎಂಬ ಅಂಶವನ್ನು ಕೀರ್ತನಕಾರ ನಮಗೆ ನೆನಪು ಮಾಡುತ್ತಾನೆ. ಅಂತೆಯೇ ಇಂದಿನ ಮೊದಲನೇ ವಾಚನದಲ್ಲಿ ಸಂತ ಪೌಲರು ಕೊರಿಂಥರಿಗೆ ಬರೆದ ಪತ್ರದ ಮುಖಾಂತರ ಯೇಸುವಿನ ದಿವ್ಯ ಜೀವವು ನಮ್ಮ ದೇಹದಲ್ಲಿ ಗೋಚರವಾಗುವಂತೆ ನಾವು ಅವರ ಯಾತನೆ, ಅವರ ಶಿಲುಬೆ ಮರಣ, ಅವರ ಪುನರುತ್ಥಾನ ಇವೆಲ್ಲವನ್ನು ಅನುಭವಿಸುತ್ತಾ ನಿರಂತರವಾಗಿ ಬಾಳುತ್ತಿದ್ದೇವೆ ಎಂದು ಸಾಕ್ಷ್ಯ ನೀಡುತ್ತಾರೆ. ಈ ನಿಟ್ಟಿನಲ್ಲಿ ನಾವು ಸಹ ಈ ಒಂದು ಕರೆಗೆ ಬದ್ಧರಾಗಿದ್ದೇವೆ. ಅಂದು ಸಂತ ಪೌಲರು ಮೊದಲನೇ ವಾಚನದಲ್ಲಿ ಹೇಳುವಂತೆ
ಇಂದು ನಾವು ಸಹ ನಮ್ಮ ಜೀವನದಲ್ಲಿ ಇವುಗಳನ್ನು ಅಳವಡಿಸುತ್ತಾ ಬರುತ್ತಿದ್ದೇವೆ ಎಂಬುದನ್ನು ನೆನಪಿಗೆ ತಂದುಕೊಂಡು ನಾವು ಬಾಳಬೇಕಾಗಿದೆ. ಪ್ರಭು ಕ್ರಿಸ್ತರ ಯಾತನೆ, ಅವರ ಮರಣ, ಅವರ ಪುನರುತ್ಥಾನ, ಅವರ ಸ್ವರ್ಗಾರೋಹಣ, ಅವರು ನಮಗಾಗಿ ಬಿಟ್ಟು ಹೋದ ಅವರ ಶರೀರ ಮತ್ತು ರಕ್ತದ ಆಧ್ಯಾತ್ಮಿಕ ಪೋಷಣೆ ಮತ್ತು ಸಂಸ್ಕಾರಗಳಲ್ಲಿ ತಮ್ಮನ್ನೇ ನಮಗಾಗಿ ಬಿಟ್ಟು ಹೋಗಿರುವ ಎಲ್ಲ ಅಂಶಗಳು ಮತ್ತು ಪವಿತ್ರ ಗ್ರಂಥದಲ್ಲಿ ಅವರು ನಮಗಾಗಿ ಇರುವಂತಹ ಅಂಶ ಇವೆಲ್ಲವನ್ನು ಗಮನಿಸುತ್ತಾ ನಾವು ಸಂತ ಪೌಲರು ಹೇಳುವಂತೆ ನಿರಂತರವಾಗಿ ಇವುಗಳನ್ನು ಅನುಭವಿಸುತ್ತಾ ಬಾಳಲು ಕರೆಯನ್ನು ಹೊಂದಿದ್ದೇವೆ. ಸಂತ ಯಾಕೋಬರು ಸಹ ಅದೇ ಪ್ರಕಾರ ಅವರ ಸಾಮೀಪ್ಯವನ್ನು ಮತ್ತು ಬಾಂಧವ್ಯವನ್ನು ಅನುಭವಿಸುತ್ತಾ ಬಾಳಿದರು ಹಾಗೂ ಆ ಬಾಳನ್ನು ಅವರಿಗೇ ಸಮರ್ಪಿಸಿಕೊಂಡರು. ಈ ನಿಟ್ಟಿನಲ್ಲಿ ನಾವು ಸಹ ಅವರ ಈ ಉದಾಹರಣೆಯನ್ನು ತೆಗೆದುಕೊಳ್ಳಲು ಅವರಂತೆ ಬದುಕಲು ಪ್ರಯತ್ನ ಮಾಡೋಣ. ಇಂದಿನ ಶುಭ ಸಂದೇಶದಲ್ಲಿ ಜೆಬೆದಾಯನ ಮಕ್ಕಳು ಅವರ ತಾಯಿ ಬಂದು ನನ್ನ ಮಗ ಒಬ್ಬನು ಎಡಗಡೆಯಲ್ಲೂ ಒಬ್ಬನು ಬಲಗಡೆಯಲ್ಲೂ ಆಸೀನರಾಗಿರಬೇಕು ಎಂದು ಕೋರಿಕೊಳ್ಳುತ್ತಾರೆ. ಅಂದರೆ ಪ್ರಾಪಂಚಿಕ ಹಾಗೂ ಸರ್ವಾಧಿಕಾರದ ಒಂದು ಕನಸನ್ನು ಕಂಡಿದ್ದಂತಹ ಈ ಮಕ್ಕಳ ತಾಯಿ ತನ್ನ ಮಕ್ಕಳ ಪರವಾಗಿ ಲೌಕಿಕವಾಗಿ ಆಸೆ ಪಡುತ್ತಾಳೆ. ಆದರೆ ಪ್ರಭು ಕ್ರಿಸ್ತರು ಅದನ್ನು ತಿದ್ದಿ, ಇದು ಈ ರೀತಿಯಲ್ಲ, ನಿಮ್ಮಲ್ಲಿ ಪ್ರಥಮನಾಗಲು ಇಚ್ಛಿಸುವವನು ಸೇವಕನಾಗಿರಲಿ, ನಿಮ್ಮಲ್ಲಿ ಶ್ರೇಷ್ಠನಾಗಲು ಇಚ್ಛಿಸುವವನು ಇತರರ ದಾಸನಾಗಿರಲಿ ಎಂದು ಹೇಳುತ್ತಾ, ನಾನು ಸೇವೆ ಮಾಡಿಸಿಕೊಳ್ಳುವುದಕ್ಕೆ ಬಂದಿಲ್ಲ, ಸೇವೆ ಮಾಡುವುದಕ್ಕಾಗಿ ಬಂದಿದ್ದೇನೆ ಎಂದು ಸಾಬೀತುಪಡಿಸುತ್ತಾರೆ. ಈ ನಿಟ್ಟಿನಲ್ಲಿ ಪ್ರಭು ಕ್ರಿಸ್ತರ ಈ ಉದಾಹರಣೆಯನ್ನೇ ಅನುಸರಿಸುತ್ತಾ ನಾವು ನಮಗಾಗಿ ಬಾಳದೆ ಇತರರಿಗಾಗಿ ಬಾಳಲು ಹಾಗೂ ಅವರ ಆದೇಶ ಮತ್ತು ಆಜ್ಞೆಯನ್ನು ಪಾಲಿಸಲು ಮತ್ತು ಅವರ ಯಾತನೆಗಳು, ಮರಣ, ಪುನರುತ್ಥಾನ, ಸ್ವರ್ಗಾರೋಹಣ ಮತ್ತು ಎಲ್ಲ ಸಂಸ್ಕಾರಗಳನ್ನು ಧ್ಯಾನಿಸುತ್ತಾ ಅದನ್ನು ಅನುಭವಿಸುತ್ತಾ ಸದಾಕಾಲ ಜೀವಿಸಲು ನಾವು ಹಾತೊರೆದು, ಪ್ರಭುವೇ, ಇಂಥ ಒಂದು ಜೀವನಕ್ಕೆ ನಿಮ್ಮ ಪ್ರೇರಣೆ, ನಿಮ್ಮ ಪೋಷಣೆ, ನಿಮ್ಮ ಪ್ರಸನ್ನತೆ ಹಾಗೂ ನಿಮ್ಮ ಆಶೀರ್ವಾದ ನಮಗೆ ಲಭಿಸಲಿ ಎಂದು ಮುಂದುವರಿದು ಈ ದಿವ್ಯ ಬಲಿ ಪೂಜೆಯಲ್ಲಿ ಬೇಡೋಣ. ಆಮೇಲೆ ಹಾಡಿನ ಸಂಖ್ಯೆ 808. ಸಹೋದರ ಸಹೋದರಿಯರೇ, ನನ್ನ ಮತ್ತು ನಿಮ್ಮ ಬಲಿಯು ಸರ್ವಶಕ್ತ ಪಿತ ದೇವರಿಗೆ ಅಂಗೀಕೃತವಾಗುವಂತೆ ಪ್ರಾರ್ಥಿಸಿರಿ. ಪ್ರಭು ತಮ್ಮ ನಾಮದ ಸ್ತುತಿ ಹಾಗೂ ಮಹಿಮೆಗಾಗಿಯೂ ನಮ್ಮ ಮತ್ತು ತಮ್ಮ ಇಡೀ ಪವಿತ್ರ ಧರ್ಮಸಭೆಯ ಒಳಿತಿಗಾಗಿಯೂ ಈ ಬಲಿಯನ್ನು ನಿಮ್ಮ ಕರಗಳಿಂದ ಸ್ವೀಕರಿಸಲಿ.
ಪ್ರಭು ನಿಮ್ಮ ಪುತ್ರರ ಪೂಜ್ಯ ಯಾತನೆಯ ದೀಕ್ಷಾ ಸ್ನಾನದಿಂದ ನಮ್ಮನ್ನು ಶುದ್ಧಗೊಳಿಸಿರಿ. ನಿಮ್ಮ ಪುತ್ರರ ಯಾತನೆಯ ಕಹಿಯಾದ ಪಾತ್ರೆಯಿಂದ ಕುಡಿಯಲು ಸಂತ ಯಾಕೋಬ ಅವರನ್ನು